ನಾಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ನಾಯಕಿ ಸಮಾವೇಶ ನಡೆಯಲಿದ್ದು ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬರುತ್ತಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೆಯಲಿರುವ ಮಹಿಳಾ ಸಮಾವೇಶಕ್ಕೆ ಸರ್ವ ಸಿದ್ಧತೆ ಮಾಡಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಸಮಾವೇಶ ನಡೆಯಲಿದ್ದು ಸುಮಾರು 1 ಲಕ್ಷ ಮಹಿಳೆಯರು ಭಾಗವಹಿಸುವ ನಿರೀಕ್ಷೆ ಇದೆ. ಉತ್ತರ ಕರ್ನಾಟಕದ ಪ್ರತಿ ಬೂತ್ನಿಂದ ತಲಾ 2, ದಕ್ಷಿಣ ಕರ್ನಾಟಕ ಭಾಗದ ಪ್ರತಿ ಬೂತ್ನಿಂದ ತಲಾ 3 ಮಹಿಳೆಯರು ಭಾಗಿಯಾಗಲಿದ್ದಾರೆ. ಕಾರವಾರದಲ್ಲಿ ಇವತ್ತು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿನಂದನಾ ಸಮಾರಂಭ ನಡೆಯಿತು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶಿರಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಗೇರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಆದರೆ ಇದೇ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಂಸದರಾದ ಅನಂತ್ ಕುಮಾರ್ ಹೆಗಡೆ ಮಾತ್ರ ಬಂದಿರಲಿಲ್ಲ. ಇದು ಇಬ್ಬರ ನಡುವೆ ಶೀತಲ ಸಮರ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಾಕಿದೆ. ಏನು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲೂ ಸಂಸದರ ಹೆಸರು ಇರಲಿಲ್ಲ. ಇನ್ನು ಇದೇ ವೇಳೆ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಆದರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಇದೊಂದು ಕೇವಲ ಭರವಸೆ ಅಂತ ಮತದಾರರು ಅಸಮಾಧಾನ ಹೊರಹಾಕ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಿನ್ನೆಲೆ ನಾಳೆ ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಸಂಜೆ ಹಾಗೂ ನಾಡಿದ್ದು ನಡೆಯಲಿರುವ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಾಡಿದ್ದು ಸಂಜೆ ಬೆಂಗಳೂರಿಗೆ ಸಿಎಂ ವಾಪಸ್ಸಾಗಲಿದ್ದಾರೆ. ಜನವರಿ 19ರಂದು ನಡೆಯಲಿರುವ ಪ್ರಧಾನಿಗಳ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಪರಿಶೀಲನೆಗಾಗಿ ಬುಧವಾರ ಕಲಬುರಗಿ ಹಾಗೂ ಯಾದಗಿರಿಗೆ ತೆರಳುವ ಸಾಧ್ಯತೆ ಇದೆ. ಸ್ಯಾಂಟ್ರೋ ರವಿ ಬಂಧನ ಬಳಿಕ ಅವನ ಬಗ್ಗೆ ಬಗೆದಷ್ಟು ಮಾಹಿತಿ ಬಯಲಾಗ್ತಾ ಇದೆ. ಸ್ಯಾಂಟ್ರೋ ರವಿ ಇಲ್ಲಿಂದ ಎಸ್ಕೇಪ್ ಆಗೋಕೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಕಾರಣ ಅಂತೆ. ಅಷ್ಟೇ ಅಲ್ಲ, ಎಸ್ಕೇಪ್ ಆದ್ಮೇಲೂ ಕೆಲ ರಾಜಕಾರಣಿಗಳು ಸಂಪರ್ಕದಲ್ಲಿದ್ರಂತೆ. ಹಾಗಾದ್ರೆ ಅವರು ಯಾರು? ರವಿ ಕಹಾನಿ ಎಲ್ಲಿದನು? ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವಿ ಕಹಾನಿ. ಎಸ್ಕೇಪ್ ವೇಳೆ 5 ಲಕ್ಷ ಕೊಂಡೊಯ್ತಿದ್ದ ಬ್ರೋಕರ್. ಸ್ಯಾಂಟ್ರೋ ರವಿ ಅಲಿಯಾಸ್ ಬ್ರೋಕರ್ ಮಂಜುನಾಥ್ ಗುಜರಾತ್ನಲ್ಲಿ ಸಿಕ್ಕಿಬಿದ್ದದ್ದು ಮೈಸೂರಿಗೆ ಕರೆತಂದು ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಈ ನಡುವೆ ಸ್ಯಾಂಟ್ರೋ ರವಿ ನಾಪತ್ತೆಗೂ ಮುನ್ನ ಮಾಡಿದ್ದಂಥ ನಾಟಕಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಬ್ರೋಕರ್ ಅಲಿಯಾಸ್ ಪಿಂಪ್ ರವಿಗೆ ಓರ್ವ ಇನ್ಸ್ಪೆಕ್ಟರ್ ಸಹಾಯ ಮಾಡಿದ್ದಂತೆ. ರವಿ ವಿರುದ್ಧ ಪತ್ನಿ ನೀಡಿದ್ದಂಥ ದೂರು ಎಫ್ಐಆರ್ ಆಗ್ತಾ ಇದ್ದಂತೆ ತಲೆಮರೆಸಿಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಒಬ್ರು ಅಲರ್ಟ್ ಮಾಡಿದ್ರಂತೆ. ಅಲ್ಲದೆ ಅವರೇ 5 ಲಕ್ಷ ಹಣವನ್ನ ರವಿಗೆ ಕೊಟ್ಟು ಕಳಿಸಿದ್ರಂತೆ. ಸ್ಯಾಂಟ್ರೋ ರವಿ ಇನ್ಸ್ಪೆಕ್ಟರ್ ಬಳಿ 5 ಲಕ್ಷ ಹಣವನ್ನು ಪಡೆದು I-20 ಕಾರಲ್ಲೇ ಉಡುಪಿಗೆ ಹೋಗಿದ್ದಂತೆ. ಉಡುಪಿಯಲ್ಲಿ ಸಹಾಯ ಮಾಡಿದವರಿಗೆ ರವಿ 2 ಲಕ್ಷ ಹಣವನ್ನು ನೀಡಿದ್ದಂತೆ. ಹಾಗೆ ಮತ್ತೆ ಕೊಚ್ಚಿ ಬಳಿಕ ಪುಣೆಗೆ ಹೋಗಿದ್ದಂತ ರವಿಗೆ ಅಲ್ಲಿ ರಾಮ್ಜಿ ಪರಿಚಯ ಆಗಿದ್ದ. ತಪ್ಪಿಸಿಕೊಳ್ಳಿಕ್ಕೆ ರಾಮ್ಜಿ ಮಾಡಿದಂತ ಸಹಾಯಕ್ಕೆ ಸ್ಯಾಂಟ್ರೋ ರವಿ 1 ಲಕ್ಷ ಹಣವನ್ನು ನೀಡಿದ್ದಂತೆ. ಗುಜರಾತ್ ಪೊಲೀಸರಿಗೆ ಸಿಕ್ಕಾಗ ಸ್ಯಾಂಟ್ರೋ ರವಿ ಬಳಿ 1.25 ಲಕ್ಷ ಹಣ ಪತ್ತೆಯಾಗಿದೆ. ಸ್ಯಾಂಟ್ರೋ ಸಂಪರ್ಕದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು. ಸ್ಯಾಂಟ್ರೋ ರವಿ ಸಿಡಿಆರ್ ಪರಿಶೀಲನೆ ವೇಳೆ ಪೊಲೀಸ್ ಅಧಿಕಾರಿಗಳ ಲಿಂಕ್ ಪತ್ತೆಯಾಗಿದೆ. 150 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ಸ್ಯಾಂಟ್ರೋ ನಿರಂತರ ಸಂಪರ್ಕವನ್ನು ಹೊಂದಿದ್ದ. ಅದರಲ್ಲೂ IPS, ACP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳ ಸಂಪರ್ಕ ಹೊಂದಿದ್ದ. ಅಲ್ಲದೆ 6-7 ಮಂದಿ ರಾಜಕಾರಣಿಗಳ ಜೊತೆಗೂ ಕೂಡ ರವಿ ಸಂಪರ್ಕದಲ್ಲಿದ್ದಂತೆ. ರಾಮ್ಜಿ ಆಧಾರ್ ಬಳಸಿಯೇ ಸಿಮ್ ಪಡೆದಿದ್ದು ಅದನ್ನ ಬಳಸಿ ಆತ್ಮೀಯರನ್ನ ರವಿ ಸಂಪರ್ಕ ಮಾಡ್ತಾ ಇದ್ದಂತೆ. ಫೋನ್ ಮಾಡಲು ಬಾರ್ಗೆ ಹೋಗ್ತಾ ಇದ್ದ ಎನ್ನುವುದು ಗೊತ್ತಾಗಿದೆ. ಪಿಂಪ್ನಿಂದ ಹಣ ಪಡೆದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ. ಇನ್ನೊಂದು ಕಡೆ ಸ್ಯಾಂಟ್ರೋ ರವಿ ಯಾರೆಂದು ಗೊತ್ತಿಲ್ಲ. ಒಂದ್ ವೇಳೆ ಪಿಂಪ್ಗಳಿಂದ ಹಣ ಮಾಡಿಕೊಳ್ಳುವಂತ ಸಂದರ್ಭ ಬಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನನ್ನ ಮನೆಗೆ ಸಾವಿರಾರು ಜನ ಬಂದು ಹೋಗ್ತಾರೆ, ಎಲ್ರಿಗೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿ ಒಳಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಇವತ್ತೇ ಅಪ್ಪ ನನ್ನ 1000 ಜನ ಬಂದು ಎಲ್ಲ ಫೋಟೋ ತೆಗೆಸಿಡೋರು, ಸರ್ಟಿಫಿಕೇಟ್ ತಗೊಂಡು ನನ್ನ ಗೇಟ್ ಒಳಗೆ ಬನ್ನಿ ಅಂತ ಹೇಳಕ್ಕಾಗಲ್ಲ. ಸ್ಯಾಂಟ್ರೋನೋ ಇನ್ನೋನೋ ಯಾವ್ದು ಅಂತ ಗೊತ್ತಿಲ್ಲ. ಈ ಹಲ್ಕ ದಂಧೆ ಮಾಡುವಂತ ಸಂದರ್ಭಗಳು ಬಂದಾಗ ಆತ್ಮಹತ್ಯೆ ಮಾಡ್ಕೊಂತೇನೆ ನಾನು. ಆತ್ಮಹತ್ಯೆ ಯಾವಂದ್ರೆ ಅವನಂತ ಒಬ್ಬ ಪಿಂಪ್ ಬಗ್ಗೆ ನಾವು ಏನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಇನ್ನು ಸ್ಯಾಂಟ್ರೋ ರವಿ ಜೊತೆ ರಾಜಕಾರಣಿಗಳ ಲಿಂಕ್ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಕಾಂಗ್ರೆಸ್ನ ಮಾಜಿ ಸಚಿವ HK ಪಾಟೀಲ್, ರವಿ ಮಾತ್ರ ತಪ್ಪಿತಸ್ಥ ಅಲ್ಲ, ಅವನನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಸ್ಯಾಂಟ್ರೋ ರವಿ ಅವನು ತಪ್ಪಿತಸ್ಥ ಮಾತ್ರ ಅಲ್ಲ, ಈಸ್ ಅನ್ ಇನ್ಸ್ಟ್ರೂಮೆಂಟ್. ಅವನ ಬಳಕೆಯ ಮೂಲಕ ರಾಜ್ಯದ ಆಡಳಿತವನ್ನು ಅಶಕ್ತಗೊಳಿಸಿದ್ದೀರಿ. ಇನ್ನೊಂದು ಕಡೆ ಸ್ಯಾಂಟ್ರೋ ರವಿ ಕೇಸ್ ಏನೂ ಆಗಲ್ಲ ನೋಡ್ತಾ ಇರಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಕೆಲ ದಿನದ ಬಳಿಕ ಈ ಕೇಸ್ ಮಾಧ್ಯಮದಿಂದ ದೂರ ಆಗುತ್ತೆ ಅಂತ ಹೇಳಿದ್ದಾರೆ.
ಏನವ ಯಾವ ಸೆಂಟ್ರೋ ರವಿ ಏನು ನೋಡ್ರಿ ಯಾರ್ಯಾರು ಸಚಿವರ ಬಳಿ ಫೋಟೋ ಇರ್ತಾವ ತಂದ್ಕೊಳ್ಳಿ ಅವ್ರ ಆತ್ಮೀಯರನ್ನು ತಿಳ್ಕೊಬಾರ್ದು. ಆದ್ರೆ ಅವನ ಬಳಿ ಪ್ರೂಫ್ ಸಿಗ್ತಾ ಇದೆ. ಏನೂ ಆಗೋದಿಲ್ಲ ನೋಡ್ತಾ ಇರಿ ಈ ಸೆಂಟ್ರೋ ರವಿಗೆ. ಒಂದೊಂದು ವಾರ ನೀವು ಎಲ್ಲ ಮಾಧ್ಯಮದವ್ರು ಹೊಡಿತೀರಿ, ಮತ್ತೊಂದು ಇಶ್ಯೂ ಬರ್ತೈತಿ, ಮತ್ತೆ ಅದನ್ನು ಹೊಡಿತೀರಿ. ಒಟ್ಟಿನಲ್ಲಿ ಸ್ಯಾಂಟ್ರೋ ರವಿ ಕೇಸ್ ದಿನದಿಂದ ದಿನಕ್ಕೆ ಅಚ್ಚರಿಯ ಮಾಹಿತಿಗಳು ಹೊರಬರ್ತಾ ಇದೆ. ರವಿಗೆ ಸಹಾಯ ಮಾಡಿದಂಥ ಆ ಪೊಲೀಸ್ ಅಧಿಕಾರಿಗಳು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಏನೋ ಒಂದ್ ಕಡೆ ರವಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿಕ್ಕೆ ಬೆಂಗಳೂರು ಸಿಸಿಬಿ ಸಿದ್ಧತೆಯನ್ನು ನಡೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.